ಹಲೋ ಎವ್ರಿವನ್, ವೆಲ್ಕಮ್ ಟು ಇಂಗ್ಲೀಷ್ ವಿತ್ ರಂಜಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಂಟ್ರಲಲ್ಲಿ ಕೇಳಿರುವಂಥ ಕ್ವಶನ್ನ ನಮ್ಮ KE ಆಗಿರ್ಬೋದು KPSC ಅವರು ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಶುಡ್ ಯೂಸ್ ಅ ಒನ್ ವರ್ಡ್. ಅಂದರೆ ಆ ಕೊಟ್ಟಿರೋ ಸೆಂಟೆನ್ಸ್ ಬದಲಾಗಿ ನಾವು ಒನ್ ವರ್ಡ್ನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಿದೆ ಫಸ್ಟ್ ಕ್ವಶನ್ನು, ದ ಅನಾಲಿಸಿಸ್ ಆಫ್ ಅ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಟು ಡಿಟರ್ಮೈನ್ ಹೀಸ್ ಆರ್ ಹರ್ ಪರ್ಸ್ನಾಲಿಟಿ. ಅಂದರೆ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಮೇಲೆ ನಾವು ಅವರ ವ್ಯಕ್ತಿತ್ವವನ್ನು ನಿರ್ಧರಿಸ್ತೀವಿ. ಅದನ್ನು ನಾವು ಏನಂತ ಕರಿತೀವಿ? ನ್ಯೂಮಿಸ್ಟಮ್ಯಾಟಿಕ್ಸ್, ಗ್ರಾಫೋಲಜಿ, ಫಿಲೋಲಜಿ, ಕ್ಯಾಲಿಗ್ರಫಿ. ಸೊ ನಾವು ಏನಂತ ಕರಿತೀವಿ? ನ್ಯೂಮಿಸ್ಟಮ್ಯಾಟಿಕ್ಸ್ ಅಂತಂದ್ರೇನು? ಇಟ್ ಈಸ್ ಅ ಸ್ಟಡಿ ಅಥವಾ ಕಲೆಕ್ಷನ್ ಆಫ್ ಅ ಕಾಯಿನ್ಸ್. ಕಲೆಕ್ಷನ್ ಆಫ್ ಅ ಕಾಯಿನ್ಸ್ನ ನಾವು ಏನಂತ ಕರಿತೀವಿ? ನ್ಯೂಮಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟು ಗ್ರಾಫೋಲಜಿ ಅಂತಂದರೆ ದ ಸ್ಟಡಿ ಆಫ್ ಹ್ಯಾಂಡ್ ರೈಟಿಂಗ್ ಟು ಅನಲೈಸ್ ಅ ಪರ್ಸ್ನಾಲಿಟಿ, ಕ್ಯಾರೆಕ್ಟರ್. ಅಂದರೆ ನಾವು ಹ್ಯಾಂಡ್ ರೈಟಿಂಗ್ ಮೇಲೆ ಪರ್ಸನ್ನ ಅನಲೈಸ್ ಮಾಡ್ತೀವಿ. ಅಂದರೆ ಅವರ ವ್ಯಕ್ತಿತ್ವವನ್ನು ನಾವು ನಿರ್ಧರಿಸ್ತೀವಿ. ಅವರ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಇದೆ, ಅವರ ವ್ಯಕ್ತಿತ್ವವನ್ನು ಅದೇ ರೀತಿ ನಾವು ನಿರ್ಧರಿಸ್ತೀವಿ. ಅದನ್ನು ಏನಂತ ಕರಿತೀವಿ? ಗ್ರಾಫೋಲಜಿ ಅಂತ ಕರಿತೀವಿ. ಸೊ ಕೇಳಿರೋ ಕ್ವಶನ್ ಏನಿದೆ, ದ ಅನಾಲಿಸಿಸ್ ಆಫ್ ಅ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಟು ಡಿಟರ್ಮೈನ್ ಹೀಸ್ ಆರ್ ಹರ್ ಪರ್ಸ್ನಾಲಿಟಿ. ಅಂದರೆ ಪರ್ಸನ್ಸ್ನ ವ್ಯಕ್ತಿತ್ವ ನಾವು ಯಾವುದ್ರ ಮೇಲೆ ನಿರ್ಧರಿಸ್ತೀವಿ ಅಂತಂದರೆ ಅವರ ಹ್ಯಾಂಡ್ ರೈಟಿಂಗ್ ಮೇಲೆ ನಾವು ನಿರ್ಧರಿಸ್ತೀವಿ. ಅದನ್ನು ನಾವು ಏನಂತ ಕರಿತೀವಿ? ಗ್ರಾಫೋಲಜಿ ಅಂತ ಕರಿತೀವಿ. ಸೊ ಫಸ್ಟ್ ಒನ್ನಿಗೆ ಕರೆಕ್ಟ್ ಆಪ್ಷನ್ ಯಾವುದು? ಇಟ್ ಈಸ್ ಅ ಆಪ್ಷನ್ 2. ಆಪ್ಷನ್ 2 ಇಸ್ ದ ಕರೆಕ್ಟ್. ಫಿಲೋಲಜಿ ಅಂದ್ರೇನು? ಸ್ಟಡಿ ಆಫ್ ಅ ಲ್ಯಾಂಗ್ವೇಜ್ ಇನ್ ಅ ಓರಲ್ ಅಂಡ್ ರಿಟರ್ನ್ ಹಿಸ್ಟಾರಿಕಲ್ ಸೋರ್ಸಸ್. ಅಂದರೆ ಲ್ಯಾಂಗ್ವೇಜ್ ಬಗ್ಗೆ ಸ್ಟಡಿ ಮಾಡೋದು, ರಿಟರ್ನ್ ಆಗಿರ್ಬೋದು ಅಥವಾ ಓರಲಲ್ಲಿ. ಅದನ್ನು ನಾವು ಏನಂತ ಕರಿತೀವಿ? ಫಿಲೋಲಜಿ ಅಂತ ಕರಿತೀವಿ. ಕ್ಯಾಲಿಗ್ರಫಿ ಅಂತಂದ್ರೇನು? ಇಟ್ ಈಸ್ ದ ಆರ್ಟ್ ಆಫ್ ಅ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಅಂದರೆ ಅಂದವಾದ ಬರಹವನ್ನು ಬರೆಯೋರಿಗೆ ನಾವು ಏನಂತ ಕರಿತೀವಿ? ಕ್ಯಾಲಿಗ್ರಫಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಹ್ಯಾಂಡ್ ರೈಟಿಂಗ್ ಮೇಲೆ ನಾವು ಅವರ ವ್ಯಕ್ತಿತ್ವವನ್ನು ನಿರ್ಧರಿಸೋದಕ್ಕೆ ನಾವು ಏನಂತ ಕರಿತೀವಿ? ಗ್ರಾಫೋಲಜಿ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ರಿಮೈನಿಂಗ್ ಆಪ್ಷನ್ಸ್ದು ಎಕ್ಸ್ಪ್ಲನೇಷನ್. ನ್ಯೂಮಿಸ್ಟಮ್ಯಾಟಿಕ್ ಅಂದರೆ ಸ್ಟಡಿ ಆಫ್ ಅ ಕಲೆಕ್ಷನ್ ಆಫ್ ಅ ಕಾಯಿನ್ಸ್ ಅಥವಾ ಸ್ಟಡಿ ಆಫ್ ಅ ಕಾಯಿನ್ಸ್ನ ನಾವು ಏನಂತ ಕರಿತೀವಿ? ನ್ಯೂಮಿಸ್ಟಮ್ಯಾಟಿಕ್ ಅಂತ ಕರಿತೀವಿ. ಗ್ರಾಫೋಲಜಿ ಅಂತಂದರೆ ಸ್ಟಡಿ ಆಫ್ ಅ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಅನಲೈಸಿಸ್ ದ ಪರ್ಸ್ನಾಲಿಟಿ ಅವರ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್. ಅವರ ಹ್ಯಾಂಡ್ ರೈಟಿಂಗ್ ಮೇಲೆ ನಾವು ಅವರ ವ್ಯಕ್ತಿತ್ವವನ್ನು ನಿರ್ಧರಿಸ್ತೀವಿ. ಫಿಲೋಲಜಿ ಅಂತಂದರೆ ಸ್ಟಡಿ ಆಫ್ ಅ ಲ್ಯಾಂಗ್ವೇಜ್, ಓರಲ್ ಅಥವಾ ರಿಟರ್ನ್ ಆಗಿ. ಕ್ಯಾಲಿಗ್ರಫಿ ಅಂದರೆ ಆರ್ಟ್ ಆಫ್ ಅ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಸೊ ಫಸ್ಟ್ ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಆಪ್ಷನ್ ಬಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ದ ಸೈಂಟಿಫಿಕ್ ಸ್ಟಡಿ ಆಫ್ ಅ ಸ್ಟ್ರಕ್ಚರ್ ಅಂಡ್ ಅ ಫಾರ್ಮ್ ಆಫ್ ಅ ಎನಿಮಲ್ಸ್ ಅಂಡ್ ಅ ಪ್ಲ್ಯಾಂಟ್ಸ್. ಅಂದರೆ ನಾವು ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ದು ಸ್ಟ್ರಕ್ಚರ್ನ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ? ಜಿಯಾಲಜಿ, ಮಾರ್ಫಾಲಜಿ, ಬಯಾಲಜಿ, ಬಾಟ್ನಿ. ಸೊ ಜಿಯಾಲಜಿ ಅಂದ್ರೇನು? ಸ್ಟಡಿ ಆಫ್ ಎನಿಮಲ್ಸ್ ಅಂಡ್ ಸ್ಟ್ರಕ್ಚರ್ ಬಿಹೇವಿಯರ್. ಅಂದರೆ ಓನ್ಲಿ ಸ್ಟಡಿ ಆಫ್ ಎನಿಮಲ್ಸ್ ಬಗ್ಗೆ ಸ್ಟಡಿ ಮಾಡೋದು. ಎನಿಮಲ್ಸ್ ಬಿಹೇವಿಯರ್ ಆಗಿರ್ಬೋದು, ಎನಿಮಲ್ಸ್ ಕ್ಲಾಸಿಫಿಕೇಷನ್ ಆಗಿರ್ಬೋದು, ಇಂಥದಕ್ಕೆ ನಾವೇನಂತ ಕರಿತೀವಿ? ಜಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟು ಮಾರ್ಫಾಲಜಿ. ಇಟ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ಅ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಅಂದರೆ ಎನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ದು ಎರಡೂ ಸ್ಟ್ರಕ್ಚರ್ ಮತ್ತು ಫಾರ್ಮ್ಸ್ನ ಡೀಲ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಮಾರ್ಫಾಲಜಿ ಅಂತ ಕರಿತೀವಿ. ಸೊ ಕೇಳಿರೋ ಕ್ವಶನ್ ಏನಿದೆ, ಸ್ಟಡಿ ಆಫ್ ಅ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್ಸ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಬೋತ್ ಎನಿಮಲ್ಸ್ ಆ್ಯಂಡ್
ಪ್ಲ್ಯಾಂಟ್ಸ್ದು ಸ್ಟ್ರಕ್ಚರ್ ಮತ್ತು ಫಾರ್ಮ್ಸ್ನ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ? ಮಾರ್ಫಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬಯಾಲಜಿ ಅಂತಂದ್ರೇನು? ಸ್ಟಡಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಲಿವಿಂಗ್ ಆರ್ಗಾನಿಸಮ್ಸ್ ಅಂದರೆ ಜೀವಗಳ ರಚನೆ ಆಗಿರ್ಬೋದು, ಕಾರ್ಯ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಬಯಾಲಜಿ, ಜೀವಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟ್ ಬಾಟ್ನಿ ಅಂತಂದ್ರೇನು? ಸ್ಟಡಿ ಆಫ್ ಪ್ಲ್ಯಾಂಟ್ಸ್. ಸ್ಟಡಿ ಆಫ್ ಓನ್ಲಿ ಪ್ಲ್ಯಾಂಟ್ಸಿಗೆ ನಾವು ಏನಂತ ಕರಿತೀವಿ? ಬಾಟ್ನಿ ಅಂತ ಕರಿತೀವಿ. ಜಿಯೋಲಜಿ ಅಂತಂದರೆ ಓನ್ಲಿ ಎನಿಮಲ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಜಿಯೋಲಜಿ ಅಂತ ಕರಿತೀವಿ. ಬಯಾಲಜಿ ಅಂತಂದರೆ ಲಿವಿಂಗ್ ಆರ್ಗಾನಿಸಮ್ಸ್. ಲಿವಿಂಗ್ ಆರ್ಗಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಯಾಲಜಿ ಅಂತ ಕರಿತೀವಿ. ಸೊ ಕೇಳಿರೋ ಕ್ವಶನಿಗೆ ಬೋತ್ ಎನಿಮಲ್ಸ್ ಆ್ಯಂಡ್ ದ ಪ್ಲ್ಯಾಂಟ್ಸ್ ಅದರ ಸ್ಟ್ರಕ್ಚರು, ಫಾರ್ಮ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಜಿಯೋಲಜಿ ಅಂತಂದರೆ ಸ್ಟಡಿ ಆಫ್ ಎನಿಮಲ್ಸ್ ಸ್ಟ್ರಕ್ಚರ್ ಆ್ಯಂಡ್ ಬಿಹೇವಿಯರ್. ನೆಕ್ಸ್ಟ್ ಬಯಾಲಜಿ ಅಂದರೆ ಸ್ಟಡಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಬಾಟ್ನಿ ಅಂತಂದರೆ ಓನ್ಲಿ ಸ್ಟಡಿ ಆಫ್ ಪ್ಲ್ಯಾಂಟ್ಸ್. ಮಾರ್ಫಾಲಜಿ ಅಂದರೆ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್ಸ್ ಆಫ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಸ್ಟ್ರಕ್ಚರ್ ಆಗಿರ್ಬೋದು, ಅದ್ರ ಫಾರ್ಮ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಮಾರ್ಫಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ? ಅ ಸರ್ಪೆಂಟ್ ಹ್ಯಾವಿಂಗ್ ಅ ಮೆನಿ ಹೆಡ್ಸ್ ಇನ್ ಅ ಗ್ರೀಕ್ ಮೈಥಾಲಜಿ. ಅಂದರೆ ಅ ಸರ್ಪೆಂಟ್ ಅಂದರೆ ರಾಕ್ಷಸ ಆಗಿರ್ಬೋದು ಅಥವಾ ಒಂದು ಸರ್ಪ ಹಲವು ತಲೆಗಳನ್ನು ಉಳ್ಳುವವನು ಗ್ರೀಕ್ ಮೈಥಾಲಜಿಯಲ್ಲಿ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಹೈಡ್ರಾ, ಪೈಥಾನ್, ಕೋಬ್ರಾ, ಎಪೋಸನ್. ಸೊ ಏನಂತ ಕರಿತೀವಿ ಅಂದರೆ ಗ್ರೀಕ್ ಮೈಥಾಲಜಿ ಪ್ರಕಾರ ಒಂದು ಸರ್ಪ ಆಗಿರ್ಬೋದು ಅಥವಾ ರಾಕ್ಷಸ ಹಲವು ತಲೆಗಳನ್ನು ಉಳ್ಳವನನ್ನು ನಾವೇನಂತ ಕರಿತೀವಿ? ಹೈಡ್ರಾ ಅಂತ ಕರಿತೀವಿ. ಹೈಡ್ರಾ ಅಂದ್ರೇನು? ಅಕಾರ್ಡಿಂಗ್ ಟು ದ ಗ್ರೀಕ್ ಮೈಥಾಲಜಿ ಪ್ರಕಾರ ನಾವು ಒಬ್ಬ ರಾಕ್ಷಸ ಅಥವಾ ಒಂದು ಸರ್ಪ ತನ್ನ ತಲೆಯ ಮೇಲೆ 9 ಹಾವುಗಳನ್ನು ಉಳ್ಳುವವನನ್ನು ನಾವೇನಂತ ಕರಿತೀವಿ? ಹೈಡ್ರಾ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ. ನೆಕ್ಸ್ಟ್ ಪೈಥಾನ್ ಅಂತಂದ್ರೇನು? ಸ್ನೇಕ್ಸ್ ಫೌಂಡ್ ಇನ್ ಅ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಸನ್. ಪೈಥಾನ್ ಅಂದರೆ ಇದು ಕೂಡ ಒಂದು ಟೈಪ್ ಆಫ್ ಸ್ನೇಕ್ ಆಗಿದೆ. ನೆಕ್ಸ್ಟ್ ಕೋಬ್ರಾ ಅಂತಂದ್ರೇನು? ಅಂದರೆ ನಾಗರ ಹಾವು ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ನೆಕ್ಸ್ಟು ಎಪ್ಸಿನ್ ಅಂದ್ರೇನು? ಗಾಡ್ನೆಸ್ಸಸ್ ಆಫ್ ವೆಲ್ತ್ ಇನ್ ಕೊರೋನಾ ಮೈಥಾಲಜಿ. ಕೊರಿಯನ್ ಮೈಥಾಲಜಿಯಲ್ಲಿ ನಾವು ಇದನ್ನೇನಂತ ಕರಿತೀವಿ? ಗಾಡೆಸಸ್ ಆಫ್ ವೆಲ್ತ್ ದೇವತೆ ಅಂತ ಕೂಡ ನಾವು ಇದನ್ನು ಕರಿತೀವಿ. ಎಲ್ಲಿ? ಕೊರಿಯನ್ ಮೈಥಾಲಜಿಯಲ್ಲಿ. ಸೊ ಕೇಳಿರೋದೇನು ಕೇಳಿದ್ದಾರೆ? ಗ್ರೀಕ್ ಮೈಥಾಲಜಿಯಲ್ಲಿ ಒಬ್ಬ ರಾಕ್ಷಸ ಅಥವಾ ಸರ್ಪ ಹಲವು ತಲೆಗಳನ್ನು ಉಳ್ಳವನನ್ನು ಏನಂತ ಕರೀತಾರೆ? ಹೈಡ್ರಾ ಅಂತ ಕರೀತಾರೆ. ಸಿ, ಹೈಡ್ರಾ ಅಂದ್ರೇನು? 9-headed ವಾಟರ್ ಸರ್ಪೆಂಟ್ ಇನ್ ಗ್ರೀಕ್ ಮೈಥಾಲಜಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಇಟ್ ಈಸ್ ಆಪ್ಷನ್ ಎ. ಪೈಥಾನ್ ಅಂದರೆ ಸ್ನೇಕ್ಸ್ ಫೌಂಡ್ ಇನ್ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಸನ್. ಕೋಬ್ರಾ ಅಂತಂದರೆ ನಾಗರ ಹಾವು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ? ಅ ವರ್ಡ್, ನಂಬರ್ ಆರ್ ಅದರ್ ಫಿಗರ್ ದಟ್ ಲುಕ್ಸ್ ದ ಸೇಮ್ ವೆನ್ ವ್ಯೂಡ್ ಆರ್ ರೊಟೇಟೆಡ್ ಅಪ್ಸೈಡ್ ಅಂಡ್ ಡೌನ್. ಅಂದರೆ ಒಂದು ವಸ್ತು ಆಗಿರ್ಬೋದು ಅಥವಾ ಒಂದು ಫಿಗರ್ ಅಥವಾ ನಂಬರ್ ಅಥವಾ ವರ್ಡ್ನ ರೊಟೇಟ್ ಮಾಡಿ ನೋಡಿದಾಗ ಕೂಡ ಅದು ಒಂದೇ ರೀತಿ ಕಾಣುತ್ತದೆ. ಅದನ್ನು ನಾವೇನಂತ ಕರಿತೀವಿ? ಒಂದು ನಂಬರ್ ಆಗಿರ್ಬೋದು, ಅದನ್ನು ಉಲ್ಟಾ ಮಾಡಿ ನೋಡಿದಾಗ, ಅಪ್ ಸೈಡ್ ಅಥವಾ ಡೌನ್ ಸೈಡ್ ಮಾಡಿ ನೋಡಿದಾಗ ಅದು ಸೇಮ್ ತೋರಿಸುತ್ತೆ. ಅಂತಹ ನಾವು ಏನಂತ ಕರಿತೀವಿ? ಅಂಥದ್ದನ್ನು ಅನೆಡೋಪೋಲಿಸಸ್ ಅಂತಂದರೆ ಇಟ್ ಈಸ್ ಅ ಫಿಗರ್ ಆಫ್ ಸ್ಪೀಚ್ ದಟ್ ಡಿಸ್ಕ್ರೈಬ್ಸ್ ಅ ಎಂಡಿಂಗ್ ಲಾಸ್ಟ್ ವರ್ಡ್ ಇನ್ ಅ ಸೆಂಟೆನ್ಸ್. ಅಂದರೆ ಇಲ್ಲೊಂದು ಸೆಂಟೆನ್ಸ್ ಇದೆ ಅಂತಂದರೆ ಈ ಸೆಂಟೆನ್ಸಲ್ಲಿ ಎಂಡ್ ಆಗಿರೋ ವರ್ಡು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಬಿಗಿನ್ ಆಗಿರುತ್ತೆ. ಅಂಥದ್ದನ್ನು ನಾವೇನಂತ ಕರಿತೀವಿ? ಆ್ಯಂಡಿಯೋಪಾಲಿಸಿಸ್ ಅಂತ ಕರಿತೀವಿ. ಅಂದರೆ ಒಂದು ಸೆಂಟೆನ್ಸ್ ಇದೆ ಅಂದರೆ ಅದರಲ್ಲಿ ಎಂಡಲ್ಲಿ ಬರುವಂತಹ ವರ್ಡು ನೆಕ್ಸ್ಟ್ ಕ್ಲಾಸಲ್ಲಿ ಬಿಗಿನಿಂಗಲ್ಲಿ ಬರುತ್ತೆ. ಎಕ್ಸಾಂಪಲ್ ಯಾವ ರೀತಿ? ಅಂತಂದರೆ ಇಲ್ಲಿದೆ ನೋಡಿ.
ಫೇರ್ ಈಸ್ ಅ ಫೌಲ್ and foul is a fair. ಫೌಲ್ ಈಸ್ ಫೇರ್ ಅಂದರೆ ಇಲ್ಲಿ ಎರಡು ಸೆಂಟೆನ್ಸ್ ಇದೆ. ಫೇರ್ ಈಸ್ ಅ ಫೌಲ್ ಅನ್ನೋದು ಮತ್ತು ಫೌಲ್ ಈಸ್ ಅ ಫೇರ್ ಅನ್ನೋದು. ಫೇರ್ ಈಸ್ ಅ ಫೌಲ್ ಅನ್ನೋದು ಒಂದು ಸೆಂಟೆನ್ಸ್ ಅಥವಾ ಒಂದು ಕ್ಲಾಸ್. ಈ ಕ್ಲಾಸಲ್ಲಿ ಏನಾಗಿದೆ, ಎಂಡ್ ವರ್ಡು ಸೇಮ್ ಬಂದಿದೆ ಫೌಲ್. ಅದೇ ವರ್ಡು ನೆಕ್ಸ್ಟ್ ಕ್ಲಾಸಲ್ಲಿ ಏನಾಗಿದೆ, ಫಸ್ಟ್ ಬಂದಿದೆ. ಅಂದರೆ ಫೇರ್ ಈಸ್ ಅ ಫೌಲ್ ಆ್ಯಂಡ್ ಅ ಫೌಲ್ ಈಸ್ ಅ ಫೇರ್. ಅಂದರೆ ಎರಡು ವರ್ಡು ಒಂದು ಕ್ಲಾಸಲ್ಲಿ ಎಂಡಲ್ಲಿ ಬರುತ್ತೆ, ನೆಕ್ಸ್ಟ್ ಕ್ಲಾಸಲ್ಲಿ ಬಿಗ್ನಿಂಗಲ್ಲಿ ಬರುತ್ತೆ. ಅಂಥದ್ದನ್ನು ನಾವೇನಂತ ಕರಿತೀವಿ, ಆ್ಯಂಡಿಯೋ ಪಾಲಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಲ್ಲಿಟ್ರೇಷನ್ ಅಂತಂದ್ರೇನು? ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಅ ಫಿಗರ್ ಆಫ್ ಸ್ಪೀಚ್. ಇದು ಕೂಡ ಒಂದು ಫಿಗರ್ ಆಫ್ ಸ್ಪೀಚ್ ಆಗಿದೆ. ವೆನ್ 2 or more ವರ್ಡ್ಸ್ ಯೂಸ್ಡ್ ವಿತ್ ಅ ಸೇಮ್ ಸೌಂಡ್. ರಿಪಿಟೇಷನ್ ಆಫ್ ಅ ಸೇಮ್ ಸೌಂಡ್ ನಾವೇನಂತ ಕರಿತೀವಿ, ಅಲ್ಲಿಟ್ರೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಪೀಟರ್ ಪಿಕ್ಡ್ ಅ ಪೆಕ್ ಆಫ್ ಅ ಪಿಕ್ಕಲ್ಡ್ ಪೆಪ್ಪರ್ಸ್. ಅಂದರೆ ಇಲ್ಲಿ ಯಾವ ಸೌಂಡ್ ರಿಪೀಟ್ ಆಗಿದೆ, ಪಿ ಅನ್ನೋದು ರಿಪೀಟ್ ಆಗಿದೆ ಸೌಂಡ್. ಪೀಟರ್ ಪಿ, ಪಿಕ್ಡ್ ಪಿ, ಪೆಕ್ ಪಿಕ್ಕಡ್, ಪೆಪ್ಪರ್ಸ್. ಅಂದರೆ ಈ ರಿಪಿಟೇಷನ್ ಆಫ್ ಅ ವರ್ಡ್ ಸೌಂಡ್ನ ನಾವೇನಂತ ಕರಿತೀವಿ, ಅಲ್ಲಿಟ್ರೇಷನ್ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ನೆಕ್ಸ್ಟು ಅನಗ್ರಾಮ್ ಅಂತ ಇದೆ. ಸೊ ಅನಗ್ರಾಮ್ ಅಂತಂದ್ರೇನು? ಅ ವರ್ಡ್ ಮೇಡ್ ಬೈ ರೀಅರೇಂಜಿಂಗ್ ದ ಲೆಟರ್. ಅಂದರೆ ಈಗ ಒಂದು ವರ್ಡ್ನ ನಾವು ಪಜಲ್ ಮಾಡಿರ್ತೀವಿ ನೋಡಿ, ಇಲ್ಲಿದೆ ನೋಡಿ, ಲಿಸನ್ ಅಂತ ಇದೆ. ಇದನ್ನು ಉಲ್ಟಾ ಬರೆದ್ರೆ ಏನಾಗುತ್ತೆ, ಸೈಲೆಂಟ್ ಅಂತ ಆಗುತ್ತೆ. ಅಂದರೆ ರೀಅರೇಂಜಿಂಗ್ ದ ಲೆಟರ್ಸ್. ಒಂದು ಲೆಟರ್ನ ನಾವು ರೀಅರೇಂಜ್ ಮಾಡ್ತೀವಿ. ಪಜಲ್ ಗೇಮ್ ಇರುತ್ತೆ ನೋಡು, ಅದನ್ನು ನಾವು ಏನಂತ ಕರಿತೀವಿ, ಅನಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟು ಆಂಬಿಗ್ರಾಮ್ ಅಂತ ಅಂದ್ರೇನು? ವೇರ್ ವರ್ಡ್ಸ್ ರೀಡ್ಸ್ ದ ಸೇಮ್ ವೆನ್ ಅಪ್ಸೈಡ್ ಡೌನ್. ಅಂದರೆ ಉಲ್ಟಾ ಮಾಡಿದಾಗೂ ಕೂಡ ನಮಗೆ ಆ ವರ್ಡ್ಸು ಓದೋಕೆ ಬರಬೇಕು. ಅಂಥದ್ದನ್ನು ನಾವೇನಂತ ಕರಿತೀವಿ, ಆಂಬಿಗ್ರಾಮ್ ಅಂತ ಕರಿತೀವಿ. ಅಂದರೆ ಎ ವರ್ಡ್ ಆಗಿರ್ಬೋದು, ನಂಬರ್ ಅಥವಾ ಫಿಗರ್ ಲುಕ್ಸ್ ದ ಸೇಮ್ ವೆನ್ ವ್ಯೂಡ್ ಅಥವಾ ರೊಟೇಟ್. ಉಲ್ಟಾ ಮಾಡಿದಾಗೂ ಕೂಡ ನಮಗೆ ಅದು ಓದೋಕೆ ಬರಬೇಕು. ಅಂಥದ್ದನ್ನು ನಾವೇನಂತ ಕರಿತೀವಿ, ಆಂಬಿಯೋಗ್ರಾಮ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಒನ್ ಹೂ ಬ್ರಿಂಗ್ಸ್ ಅ ಲೀಗಲ್ ಆ್ಯಕ್ಷನ್ ಅಗೇನೆಸ್ಟ್ ಸಮ್ವನ್ ಇನ್ ದ ಕೋರ್ಟ್. ಅಂದರೆ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ತನ್ನ ವಿರುದ್ಧವಾಗಿ ಲೀಗಲ್ ಕೇಸ್ನ ತರುವಂತಹ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಏನಂತ ಕರಿತೀವಿ? ಸ್ಯಾಂಟಿಮೋನಿಯಸ್. ಅಂದರೆ ಶೋಯಿಂಗ್ ಆಫ್ ಬೀಯಿಂಗ್ ಮಾರಲ್ ಅಥವಾ ಸುಪೀರಿಯರ್ ಟು ದ ಅದರ್ ಪರ್ಸನ್. ಅಂದರೆ ಮಾರಲ್ ಅಥವಾ ಸುಪೀರಿಯರ್ ಆಗಿ ಬೇರೆ ವ್ಯಕ್ತಿಗೆ ತೋರಿಸೋದನ್ನು ನಾವೇನಂತ ಕರಿತೀವಿ, ಸ್ಯಾಂಟಿಯೋಮೋನಿಯಸ್ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟ್ ನ್ಯೂಮಿಸ್ಟಮ್ಯಾಟಿಕ್ ಅಂತಂದರೆ ನಾನು ಏನು ಹೇಳಿದೆ, ಪ್ರೀವಿಯಸ್ ಸ್ಲೈಡಲ್ಲಿ ಬಂದಿತ್ತು ನೋಡಿ, ಒಂದೇ ಆಪ್ಷನ್ನೇ ಹಲವಾರು ಸತೆ ರಿಪೀಟ್ ಆಗ್ತಿದೆ. ಸೊ ನಾವು ಈ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ರಿಪೀಟ್ ಮಾಡ್ತಾ ಓದ್ತಾ ಹೋದಾಗ ನಮಗೆ ವೊಕ್ಯಾಬ್ಯುಲರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ಬರುತ್ತೆ, ನಮಗೆ ಕಲಿತಾಗ ರಿಪೀಟ್ ಆದಾಗ ನಮಗೆ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನ್ಯೂಮಿಸ್ಟಮ್ಯಾಟಿಕ್ ಅಂತಂದ್ರೇನು? ಸ್ಟಡಿ ಆಫ್ ಅ ಕಾಯಿನ್. ಅದನ್ನು ನಾವೇನಂತ ಕರಿತೀವಿ, ನ್ಯೂಮಿಸ್ಟಮ್ಯಾಟಿಕ್ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟು ಪ್ರಾಗ್ಮೆಟಿಕ್ ಅಂತಂದ್ರೇನು? ಈಸ್ ಅ ಪರ್ಸನ್ ಹೂ ಡೀಲ್ಸ್ ಪ್ರಾಬ್ಲಮ್ ಅಥವಾ ಸಿಚುವೇಶನ್ ಬೈ ಫೋಕಸಿಂಗ್ ಆನ್ ಅ ಪ್ರಾಕ್ಟಿಕಲ್ ಐಡಿಯಲ್ಸ್. ಅಂದರೆ ಯಾವ ವ್ಯಕ್ತಿ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಸಿಚುವೇಶನ್ನ ಪ್ರಾಕ್ಟಿಕಲ್ ಆಗಿ ಸಾಲ್ವ್ ಮಾಡ್ತಾನೆ, ಅವನನ್ನು ನಾವು ಏನಂತ ಕರಿತೀವಿ, ಪ್ರಾಗ್ಮೆಮೆಟ್ರಿಕ್ ಅಂತ ಕರಿತೀವಿ. ನೆಕ್ಸ್ಟು ಪ್ಲೇಂಟಿಫ್ ಅಂದ್ರೇನು? ಅ ಪರ್ಸನ್ ಹೂ ಗಿವ್ಸ್ ಅ ಲೀಗಲ್ ಕೇಸ್ ಅಗೇನ್ಸ್ಟ್ ಅನದರ್ ಪರ್ಸನ್. ಅಂದರೆ ದೂರು ನೀಡುವವನು ಅಥವಾ ದೂರುದಾರ ಅಂತ ಕರಿತೀವಿ ನಾವು. ಅಂಥವ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, ಪ್ಲೇಂಟಿಫ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಕ್ವಶನ್ ಏನಿದೆ, ಹೂ ಬ್ರಿಂಗ್ಸ್ ಅ ಲೀಗಲ್ ಆ್ಯಕ್ಷನ್ ಅಗೇನೆಸ್ಟ್ ಸಮ್ವನ್ ಇನ್ ದ ಕೋರ್ಟ್. ಅಂದರೆ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ತನ್ನ ವಿರುದ್ಧ ಲೀಗಲ್ ಕೇಸ್ನ ತರುವಂತಹ ವ್ಯಕ್ತಿಗೆ ಏನಂತ ಕರಿತೀವಿ, ಪ್ಲೇಂಟಿಫ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಸ್ಯಾಂಟಿಯೋಮೋನಿಸಸ್ ಅಂದ್ರೇನು? ಶೋಯಿಂಗ್ ಆಫ್ ಬೀಯಿಂಗ್ ಮಾರಲ್ ಅಥವಾ ಸುಪೀರಿಯರ್ ಟು ದ ಅದರ್ ಪೀಪಲ್.
ನ್ಯೂಮಿಸ್ಟಮ್ಯಾಟಿಕ್ಸ್ ಅಂದರೆ ಸ್ಟಡಿ ಆಫ್ ಅ ಕಾಯಿನ್ಸ್. ಅ ಪರ್ಸನ್ ಹೂ ಡೀಲ್ಸ್ ಅ ಪ್ರಾಬ್ಲಮ್ ಅಥವಾ ಸಿಚುವೇಶನ್ ಬೈ ಯೂಸಿಂಗ್ ಅ ಪ್ರಾಕ್ಟಿಕಲ್ ಐಡಿಯಾಸ್. ಪ್ಲೇಂಟಿಫ್ ಅಂದ್ರೆ ಅ ಪರ್ಸನ್ ಹೂ ಗಿವ್ಸ್ ಅ ಲೀಗಲ್ ಕೇಸ್ ಅಗೇನೆಸ್ಟ್ ಅನದರ್ ಪರ್ಸನ್. ನೆಕ್ಸ್ಟ್ ಕ್ವಶನ್, ಅ ಪರ್ಸನ್ ಹೂ ಟ್ರಾವೆಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಎಸ್ಪೆಷಲಿ ಫಾರ್ ದ ವರ್ಕ್. ಯಾವ ವ್ಯಕ್ತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೆಲಸಕ್ಕಾಗಿ ಹೋಗ್ತಾನಲ್ಲ ಅಂಥವನನ್ನು ನಾವೇನಂತ ಕರಿತೀವಿ? ವ್ಯಾಗ್ರ್ಯಾಂಟ್. ವ್ಯಾಗ್ರೆಂಟ್ ಅಂದ್ರೇನು? ಅಲೆಮಾರಿ ಅಂತ ಕರಿತೀವಿ. ಅಂದ್ರೆ ಅ ಪರ್ಸನ್ ಹೂ ಈಸ್ ಹೋಮ್ಲೆಸ್ ಅಥವಾ ಪೂರ್ ಅಂದರೆ ಅವನಿಗೆ ಮನೆ ಇರಲ್ಲ, ಬಡವನಾಗಿರ್ತಾನೆ. ಅಂದರೆ ವಂಡರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಅವನಿಗೆ ಪರ್ಮನೆಂಟ್ ಆದ ಕೆಲಸ ಇರೋದಿಲ್ಲ, ಮನೆ ಇರೋದಿಲ್ಲ, ಪೂರ್ ಇರ್ತಾನೆ. ಅಂಥವನ್ನ ನಾವೇನಂತ ಕರಿತೀವಿ? ವ್ಯಾಗ್ರೆಂಟ್ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟ್ ನೊಮ್ಯಾಡ್ ಅಂತ ಇದೆ. ಸೊ ನೊಮ್ಯಾಡ್ ಅಂದ್ರೆ ಏನು? ಇಟ್ ಈಸ್ ಒನ್ ಟೈಪ್ ಆಫ್ ಅ ಟ್ರೈಬ್ ಅಂದರೆ ಕಮ್ಯುನಿಟೀಸ್ ಇದು, ಹೂ ಹ್ಯಾವ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ ಫಾರ್ ಒಬ್ಟೇನಿಂಗ್ ಅ ಫುಡ್. ಅಂದರೆ ಟ್ರೈಬಲ್ ಪೀಪಲ್ಸ್ ಇರ್ತಾರೆ ನೋಡು, ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರ ಸರ್ವೈವಲ್ ಅಂದರೆ ಅವ್ರ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿರ್ತಾರೆ. ಅಂಥವ್ರನ್ನ ನಾವೇನಂತ ಕರಿತೀವಿ? ನೊಮ್ಯಾಡ್ ಅಂತ ಕರಿತೀವಿ. ಇದು ಕೂಡ ಅಲ್ಲ. ನೆಕ್ಸ್ಟ್ ಪಿಲಿಗ್ರಾಮ್ ಅಂತಂದ್ರೆ ಏನು? ಯಾತ್ರಿಕ ಅಂತ ಕರಿತೀವಿ ನೋಡಿ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಹೋಲಿ ಪ್ಲೇಸಸ್ ಅಂದರೆ ರಿಲಿಜಿಯಸ್ ಪ್ಲೇಸಸ್ಗೆ ಹೋಗ್ತಿರ್ತಾರೆ, ಯಾತ್ರಿಕರ್ ಅಂತ ಕರಿತೀವಿ. ಅಂಥವ್ರನ್ನ ನಾವೇನಂತ ಅಂತೀವಿ? ಪಿಲಿಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟು ಐಟನರೆಂಟ್ ಅಂತ ಕರಿತೀವಿ. ಸೊ ಐಟನರೆಂಟ್ ಅಂದ್ರೇನು? ಸಂಚಾರಿ. ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಫಾರ್ ಅ ವರ್ಕಿಂಗ್ ಪರ್ಪಸ್ ಆಗಿ, ಕೆಲಸಕ್ಕಾಗಿನೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವನನ್ನು ನಾವೇನಂತ ಕರಿತೀವಿ? ಐಟನರೆಂಟ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಕ್ವಶನ್ ಏನಿದೆ? ಅ ಪರ್ಸನ್ ಹೂ ಟ್ರಾವೆಲ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಎಸ್ಪೆಷಲಿ ಫಾರ್ ದ ವರ್ಕ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಆಪ್ಷನ್ ಡಿ. ವ್ಯಾಗ್ರೆಂಟ್ ಅಂದ್ರೇನು? ಸಮ್ಮನ್ ಹೂ ಈಸ್ ಹೋಮ್ಲೆಸ್ ಅಂಡ್ ಪೂರ್ ವಂಡರ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್. ನೊಮ್ಯಾಡ್ ಅಂತಂದರೆ ಟ್ರೈಬ್ ಪೀಪಲ್ ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಟು ಮೀಟ್ ದೇರ್ ಸರ್ವೈವಲ್ ನೀಡ್ಸ್. ಪಿಲಿಗ್ರಿಮ್ ಅಂತಂದರೆ ಹೋಲಿ ಪ್ಲೇಸಸ್ಸು ಫಾರ್ ಅ ರಿಲಿಜಿಯಸ್ ರೀಸನ್ಗೆ ಟ್ರಾವೆಲ್ ಮಾಡೋದು. ಐಟನರೆಂಟ್ ಅಂದರೆ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಫಾರ್ ಅ ವರ್ಕಿಂಗ್ ಪರ್ಪಸ್. ನೆಕ್ಸ್ಟ್ ಕ್ವಶನ್, ದ ಸ್ಪೇಸ್ ಆರ್ ಅ ರೂಮ್ ದಟ್ ಈಸ್ ಅಟ್ ದ ಟಾಪ್ ಆಫ್ ಅ ಬಿಲ್ಡಿಂಗ್ ಆರ್ ಜಸ್ಟ್ ಬಿಲೋ ದ ಮೇನ್ ರೂಫ್. ಅದನ್ನು ನಾವೇನಂತ ಕರಿತೀವಿ? ಅಂದರೆ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ? ಅಟ್ಟ ಅಂತ ಕರಿತೀವಿ. ಅಂದರೆ ಮನೆ ಇದೆ, ಮನೆಗೆ RCC ಹಾಕ್ತಿರ್ತಾರೆ, ಅದ್ರದ್ದು ಕೆಳಗೆ ಒಂದು ಸಜ್ಜ ಅಂತ ಬರುತ್ತೆ ನೋಡಿ, ಅಟ್ಟ. ಅದನ್ನು ನಾವೇನಂತ ಕರಿತೀವಿ? ಒನ್ ವರ್ಡಲ್ಲಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಸೆಂಟೆನ್ಸ್ ಮೀನಿಂಗ್ ಅದೇ. ದ ಸ್ಪೇಸ್ ಆರ್ ಅ ರೂಮ್ ದಟ್ ಈಸ್ ಅಟ್ ದ ಟಾಪ್ ಆಫ್ ಅ ಬಿಲ್ಡಿಂಗ್. ಕನ್ನಡದಲ್ಲಿ ಅಟ್ಟ ಅಂತ ಕರಿತೀವಿ. ಸೊ ಡೂಮ್ ಅಂತಂದ್ರೆ ಏನು? ಆ ರೌಂಡೆಡ್ ರೂಫ್ ಆನ್ ಅ ಬಿಲ್ಡಿಂಗ್. ಅಂದರೆ ಇಲ್ಲೊಂದು ಮನೆ ಇದೆ ಅಂತಂದರೆ ಈ ಮೇಲೆ ಈ ರೀತಿ ಡೂಮ್ ಆಗಿ ಇರುತ್ತೆ ನೋಡಿ, ಅದನ್ನು ನಾವೇನಂತ ಕರಿತೀವಿ? ಡೂಮ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಗೋಲ್ ಗುಂಬಾಜ್ ಇದೆ, ಮೇಲೆ ಯಾವ ಶೇಪಲ್ಲಿದೆ? ರೌಂಡೆಡ್ ರೂಫ್ ಇದೆ, ಅದನ್ನು ನಾವು ಡೂಮ್ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ಸೀಲಿಂಗ್ ಅಂತಂದ್ರೆ ಏನು? ದ ಅಪ್ಪರ್ ಇಂಟೀರಿಯರ್ ಸರ್ಫೇಸ್ ಆಫ್ ಅ ರೂಮ್. ಅಂದರೆ RCC ಹಾಕಿರ್ತೀವಲ್ಲ, ರೂಮ್ ಮೇಲೆ ಇರುತ್ತಲ್ಲ RCC, ಅದನ್ನು ನಾವೇನಂತ ಕರಿತೀವಿ? ಸೀಲಿಂಗ್ ಅಂತ ಕರಿತೀವಿ. ಇದು ಕೂಡ ಅಲ್ಲ. ನೆಕ್ಸ್ಟ್ ಸ್ಟೇರ್ಸ್ ಅಂತ ಅಂದರೆ ಸ್ಟೇರ್ ಕೇಸ್ ಅಂತ ಕರಿತೀವಿ, ಅಂದರೆ ಮೆಟ್ಟಿಲುಗಳು ಅಂತ ಕರಿತೀವಿ. ಸೊ ಈ ಮೆಟ್ಟಿಲುಗಳು ಕೂಡ ಅಲ್ಲ. ಆಟಿಕ್ ಅಂತಂದ್ರೇನು? ಅಟ್ಟ. ಅಂದರೆ ಮನೆಯ RCC ಮೇಲೆ ಕೆಳಗೆ ಒಂದು ಅಟ್ಟ ಅಂತ ಇರುತ್ತೆ, ಸಜ್ಜ, ಅದನ್ನು ನಾವೇನಂತ ಕರಿತೀವಿ? ದ ಆಟಿಕ್. ಅಂದರೆ ದ ಸ್ಪೇಸ್ ಆರ್ ಅ ರೂಮ್ ದಟ್ ಈಸ್ ಅಟ್ ದ ಟಾಪ್ ಆಫ್ ಅ ಬಿಲ್ಡಿಂಗ್ ಆರ್ ಜಸ್ಟ್ ಬಿಲೋ ದ ಮೇನ್ ರೂಫ್. ಅಂದರೆ ಮೇನ್ ರೂಫ್ ಇರುತ್ತೆ RCC, ಅದ್ರ ಕೆಳಗೆ ಇರುತ್ತಲ್ಲ, ಅದನ್ನು ನಾವು ಆಟಿಕ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ದ ಇರ್ರ್ಯಾಷನಲ್ ಫಿಯರ್ ಆಫ್ ಅ ಸ್ನೇಕ್. ಫಿಯರ್ಸ್ ಬಗ್ಗೆ ಕೂಡ ಕ್ವಶನ್ಸ್ ಬಂದೇ ಬರುತ್ತೆ. ಫಿಯರ್ ಆಫ್ ಸ್ನೇಕ್ಸ್. ಫಿಯರ್ ಆಫ್ ಸ್ನೇಕ್ಸ್ನ ನಾವೇನಂತ ಕರಿತೀವಿ? ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ? ಝ್ಯಾನೋಫೋಬಿಯಾ ಅಂತ ಇದೆ. ಸೊ ಝ್ಯಾನೋಫೋಬಿಯಾ ಅಂದ್ರೇನು?
ಫಿಯರ್ ಆಫ್ ಅ ಡಿಸ್ಲೈಕ್ ಆಫ್ ಅ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ಅಥವಾ ಸ್ಟ್ರೇಂಜರ್. ಹೊಸಬರನ್ನು ಕಂಡು ಭಯ ಪಡೋದಕ್ಕೆ ನಾವೇನಂತ ಕರಿತೀವಿ? ಝ್ಯಾನೋಫೋಬಿಯಾ. ಅಂದರೆ ಹೊರ ದೇಶದವರಾಗಿರ್ಬೋದು ಅಥವಾ ಸ್ಟ್ರೇಂಜರ್ಸ್, ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳನ್ನು ನೋಡಿದ ತಕ್ಷಣ ಭಯ ಪಡೋದಕ್ಕೆ ಏನಂತ ಕರಿತೀವಿ? ಜ್ಞಾನೋಫೋಬಿಯಾ ಅಂತ ಕರಿತೀವಿ. ನೆಕ್ಸ್ಟು ಇದು ಕೂಡ ಅಲ್ಲ. ನೆಕ್ಸ್ಟು ಆಫಿಡೋಫೋಬಿಯಾ. ಸೊ ಆಫಿಡೋಫೋಬಿಯಾ ಅಂದ್ರೇನು? ಫಿಯರ್ ಆಫ್ ಅ ಸ್ನೇಕ್ಸ್. ಸ್ನೇಕ್ ಬಗ್ಗೆ ಭಯ ಪಡೋದಕ್ಕೆ ನಾವೇನಂತ ಕರಿತೀವಿ? ಆಫಿಡೋಫೋಬಿಯಾ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಅಂದರೆ ಫಿಯರ್ ಆಫ್ ಅ ಸ್ನೇಕ್ಸ್ಗೆ ನಾವೇನಂತ ಕರಿತೀವಿ? ಆಫಿಡೋಫೋಬಿಯಾ. ನೆಕ್ಸ್ಟು ನೆಕ್ರೋಫೋಬಿಯಾ. ಆಪ್ಷನ್ 3. ನೆಕ್ರೋಫೋಬಿಯಾ ಅಂತಂದ್ರೇನು? ಫಿಯರ್ ಆಫ್ ಅ ಡೆಡ್ ಬಾಡೀಸ್. ಅಂದರೆ ಡೆಡ್ ಬಾಡೀಸ್, ಸತ್ತಿರೋ ಹೆಣಗಳನ್ನು ನೋಡಿ ಭಯ ಪಡೋದಕ್ಕೆ ನಾವೇನಂತ ಕರಿತೀವಿ? ನೆಕ್ರೋಫೋಬಿಯಾ ಅಂತ ಕರಿತೀವಿ. ನೆಕ್ಸ್ಟು ನಮೋಫೋಬಿಯಾ ಅಂತ ಇದೆ. ನಮೋಫೋಬಿಯಾ ಅಂದ್ರೇನು? ಇಟ್ ಈಸ್ ಅ ಫಿಯರ್ ಆಫ್ ನಾಟ್ ಹ್ಯಾವಿಂಗ್ ಅ ವರ್ಕಿಂಗ್ ಮೊಬೈಲ್. ಅಂತಂದರೆ ಮೊಬೈಲ್ ಬಿಟ್ಟು ಇರೋದು ಅಥವಾ ನೆಟ್ವರ್ಕ್ ಕವರೇಜ್ ಇಲ್ಲದಂತಹ ಸ್ಥಳದಲ್ಲಿ ಇರುವುದಕ್ಕೆ ನಾವೇನಂತ ಕರಿತೀವಿ? ನೊಮೋಫೋಬಿಯಾ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಫಿಯರ್ ಆಫ್ ಸ್ನೇಕ್ಸಿಗೆ ಆಫಿಡೋಫೋಬಿಯಾ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಅಂದರೆ ಝೆನೋಫೋಬಿಯಾ ಅಂದರೆ ಫಿಯರ್ ಆಫ್ ಡಿಸ್ಲೈಕ್ ಆಫ್ ಅ ಪೀಪಲ್. ಅಂದರೆ ಹೊಸಬ್ರನ್ನ ಅಥವಾ ಹೊರದೇಶವರನ್ನು ಕಂಡು ಭಯ ಪಡೋದಕ್ಕೆ ನಾವು ಝೆನೋಫೋಬಿಯಾ ಅಂತ ಕರಿತೀವಿ. ನೆಕ್ರೋಫೋಬಿಯಾ ಅಂತಂದರೆ ಡೆಡ್ ಬಾಡೀಸ್, ಅಂದರೆ ಸತ್ತ ಹೆಣಗಳನ್ನು ನೋಡಿ ಭಯ ಪಡೋದಕ್ಕೆ ನೆಕ್ರೋಫೋಬಿಯಾ ಅಂತ ಕರಿತೀವಿ. ಸಾರಿ, ಇದು ಏನಾಗಬೇಕಿತ್ತು? ಸ್ಪೆಲ್ಲಿಂಗು ಎನ್ ಆಗಬೇಕಿತ್ತು. ನಮೋಫೋಬಿಯಾ. ಇಟ್ ಈಸ್ ಅ ಫಿಯರ್ ಆಫ್ ನಾಟ್ ಹ್ಯಾವಿಂಗ್ ಅ ಮೊಬೈಲ್. ಅಂದರೆ ಮೊಬೈಲ್ ಬಿಟ್ಟು ಇರೋದಕ್ಕೆ ನಾವೇನಾದ್ರು ಕರಿತೀವಿ? ನೊಮೋಫೋಬಿಯಾ. ನೆಕ್ಸ್ಟ್ ಆಫಿಡೋಫೋಬಿಯಾ ಅಂತಂದರೆ ಫಿಯರ್ ಆಫ್ ಅ ಸ್ನೇಕ್ಸ್. ಹಾವುಗಳ ಬಗ್ಗೆ ಭಯ ಪಡೋದಕ್ಕೆ ನಾವು ಆಫಿಡೋಫೋಬಿಯಾ ಅಂತ ಕರಿತೀವಿ. The tailor was called to stitch the long loose gowns worn by the priests and choristers. ಅಂದರೆ ಪುರೋಹಿತರಾಗಿರ್ಬೋದು ಅಥವಾ ಬಿಳಿ ಬಟ್ಟೆಗಳನ್ನು ಉದ್ದವಾಗಿ ಗೌನ್ ಥರ ಹಾಕೊಳ್ಳೋದನ್ನು ಸ್ಟಿಚ್ ಮಾಡೋರನ್ನ ನಾವು ಏನಂತ ಕರಿತೀವಿ ಅಂತ ಕರೀತಾರೆ? ಫ್ರಾಕ್ಸ್ ಆಗಿರ್ಬೋದು. ಫ್ರಾಕ್ಸ್ ಅಂತಂದ್ರೇನು? ಅ ಗರ್ಲ್ ಅಥವಾ ವುಮೆನ್ ಡ್ರೆಸ್ಸಸ್, ಅಂದರೆ ಲೇಡೀಸ್ ವೇರ್ ಮಾಡ್ತಾರಲ್ಲ, ಅದನ್ನು ನಾವು ಫ್ರಾಕ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ಕ್ಯಾಸಾಕ್ಸ್ ಅಂತ ಇದೆ. ಕ್ಯಾಸಾಕ್ಸ್ ಅಂದ್ರೆ ಏನು? ಅ ಫುಲ್ ಲೆಂತ್ ಗಾರ್ಮೆಂಟ್ ಕಾಮನ್ಲಿ ವೇರ್ ಬೈ ದ ಕ್ರಿಶ್ಚಿಯನ್. ಅಂದರೆ ಕ್ರಿಶ್ಚಿಯನ್ನು ಚರ್ಚಲ್ಲಿ ವೇರ್ ಮಾಡ್ತಾರೆ ನೋಡಿ. ಬ್ಲ್ಯಾಕ್ ಕಲರ್ ಲೂಸ್ ಆಗಿರುವಂತಹ ಲಾಂಗ್ ಲೂಸ್ ಗೌನ್ಸು ಮೇಲ್ ಪರ್ಸನ್ಸು ಅದನ್ನ ಹಾಕ್ತಾರೆ ಚರ್ಚ್ಗಳಲ್ಲಿ, ಫಾದರ್ ಆಗಿರ್ಬೋದು. ಅಂಥದ್ದನ್ನು ನಾವೇನಂತ ಕರಿತೀವಿ? ಕ್ಯಾಸಾಕ್ಸ್. ಅಂದ್ರೆ ಅ ಟೈಲರ್ ಹೂ ಕಾಲ್ ಟು ಸ್ಟಿಚ್ ದ ಲಾಂಗ್ ಲೂಸ್ ಗೌನ್ಸ್ ವರ್ನ್ ಬೈ ದ ಪ್ರಿಟಿಸ್ಟ್ ಅಂಡ್ ದ ಚಾರಿಸ್ಟರ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಪೆಟ್ಟಿ ಕೋಟ್ಸ್ ಅಂತಂದರೆ ಇಟ್ ರಿಲೇಟೆಡ್ಸ್ ಟು ದ ವುಮೆನ್, ಅಂದರೆ ಗರ್ಲ್ಸಿಗೆ ರಿಲೇಟೆಡ್ ಆಗಿರೋದು. ನೆಕ್ಸ್ಟು ಟೆಕ್ಸ್ಟಿಟೋಡ್ ಅಂತಂದರೆ ಬಾಯ್ಸ್ ಜಾಕೆಟ್ ಅಥವಾ ಕೋಟ್ ಹಾಕ್ತಾರೆ ನೋಡಿ. ಸೊ ಅದನ್ನು ನಾವು ಏನಂತ ಕರಿತೀವಿ? ಟಕ್ಟೋಟ್ಸ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಇದರಲ್ಲಿ ಅಂತಂದರೆ ಇಟ್ ಈಸ್ ಅ ಆಪ್ಷನ್ ಬಿ, ಕ್ಯಾಸ್ಕೋಸ್. ದ ಬ್ರಾಂಚ್ ಆಫ್ ಅ ಜಿಯೋಗ್ರಫಿ ದಟ್ ಸ್ಟಡೀಸ್ ಅ ಮೌಂಟೇನ್ಸ್ ಆ್ಯಂಡ್ ದೇರ್ ಫಾರ್ಮೇಷನ್. ಅಂದರೆ ಜಿಯೋಗ್ರಫಿಯಲ್ಲಿ ಮೌಂಟೇನ್ಸ್ ಬಗ್ಗೆ ಮತ್ತು ಅದರ ಫಾರ್ಮೇಷನ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಫುಲಿಯೋಗ್ರಫಿ. ಫುಲಿಯೋಗ್ರಫಿ ಅಂದ್ರೇನು? ಸ್ಟಡಿ ಆಫ್ ಅ ಏನ್ಸಿಯಂಟ್ ರೈಟಿಂಗ್ ಸಿಸ್ಟಮ್. ಅಂದರೆ ಪ್ರಾಚೀನ ಕಾಲದ ಲಿಪಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಪುಲಿಫೋಗ್ರಫಿ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟು ಆರ್ಥೋಗ್ರಫಿ. ಆರ್ಥೋಗ್ರಫಿ ಅಂದ್ರೇನು? ಆರ್ಟ್ ಆಫ್ ರೈಟಿಂಗ್ ವರ್ಡ್ಸ್ ವಿತ್ ಅ ಪ್ರಾಪರ್ ಲೆಟರ್ಸ್. ಅಂದರೆ ಒಂದು ಅಕ್ಷರವನ್ನು ಕರೆಕ್ಟ್ನ ಲೆಟರ್ ಬಳಕೆ ಮಾಡಿ ಬರೆಯೋದಕ್ಕೆ ನಾವೇನಂತ ಕರಿತೀವಿ? ಆರ್ಥೋಗ್ರಫಿ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ. ನೆಕ್ಸ್ಟು ಆರೋಗ್ರಫಿ. ಅಂದರೆ ದ ಬ್ರಾಂಚ್ ಆಫ್ ಅ ಫಿಸಿಕಲ್ ಜಿಯೋಗ್ರಫಿ ಡೀಲಿಂಗ್ ವಿತ್ ದ ಫಾರ್ಮೇಷನ್ ಆ್ಯಂಡ್ ಫೀಚರ್ಸ್ ಆಫ್ ಅ ಮೌಂಟೇನ್. ಅಂದರೆ
ಈ ಆರ್ಕೋಗ್ರಫಿ ಅನ್ನೋದೇನಾಗಿದೆ, ಜಿಯೋಗ್ರಫಿಯ ಒಂದು ಬ್ರಾಂಚ್ ಆಗಿದೆ. ಇದು ಏನ ಡೀಲ್ ಮಾಡುತ್ತೆ ಅಂತಂದರೆ ಫಾರ್ಮೇಷನ್ ಮತ್ತು ಫೀಚರ್ಸ್ ಆಫ್ ಅ ಮೌಂಟೇನ್ನ ಯಾವ ರೀತಿ ಫಾರ್ಮೇಷನ್ ಮಾಡೋದು, ಅದರ ಗುಣಲಕ್ಷಣಗಳನ್ನು ಇದು ಸ್ಟಡಿ ಮಾಡುತ್ತೆ. ಅಂಥದ್ದನ್ನು ನಾವು ಏನಂತ ಕರಿತೀವಿ, ಆಗ್ರೋಗ್ರಫಿ ಅಂತ ಕರಿತೀವಿ. ಸೊ ಕೇಳಿರೋ ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸಿ. ಮೈಥೋಗ್ರಫಿ ಅಂತಂದರೆ ಪುರಾಣ ಕಥೆಗಳ ಸಂಗ್ರಹಕ್ಕೆ ನಾವೇನಂತ ಕರಿತೀವಿ, ಮೈಥೋಗ್ರಫಿ ಅಂದರೆ ಕಲೆಕ್ಷನ್ ಆಫ್ ಅ ಮೈತ್ಸ್, ಅಂದರೆ ಪುರಾಣ ಕಥೆಗಳನ್ನು ಸಂಗ್ರಹಣೆಗೆ ನಾವು ಮೈಥೋಗ್ರಫಿ ಅಂತ ಕರಿತೀವಿ. ಇನ್ನು ಕರೆಕ್ಟ್ ಆಪ್ಷನ್ ಸಿ. ಫುಲಿಯೋಗ್ರಫಿ ಅಂದರೆ ಸ್ಟಡಿ ಆಫ್ ಅ ಏನ್ಸಿಯಂಟ್ ರೈಟಿಂಗ್, ಪ್ರಾಚೀನ ಕಾಲದ ಶಿಲ್ಪಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಫುಲಿಯೋಗ್ರಫಿ ಅಂತ ಕರಿತೀವಿ. ಆರ್ಥೋಗ್ರಫಿ ಅಂದರೆ ಆರ್ಟ್ ಆಫ್ ರೈಟಿಂಗ್ ವರ್ಡ್ಸ್ ವಿತ್ ಅ ಪ್ರಾಪರ್ ಲೆಟರ್ಸ್. ಆರೋಗ್ರಫಿ ಅಂದರೆ ಇಟ್ ಈಸ್ ಅ ಬ್ರಾಂಚ್ ಆಫ್ ಅ ಜಿಯೋಗ್ರಫಿ ಡೀಲ್ಸ್ ವಿತ್ ಅ ಫಾರ್ಮೇಷನ್ ಆ್ಯಂಡ್ ಫೀಚರ್ಸ್ ಆಫ್ ಅ ಮೌಂಟೇನ್. ಮೈಥಾಲಜಿ ಅಂದರೆ ಕಲೆಕ್ಷನ್ ಆಫ್ ಅ ಮೈತ್ಸ್ ಅಂದರೆ ಪುರಾಣ ಕಥೆಗಳನ್ನು ಸಂಗ್ರಹ ಮಾಡೋದಕ್ಕೆ ನಾವು ಮೈಥಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ದ ಆರ್ಟ್ ಆಫ್ ಟ್ರಾನ್ಸ್ಫರ್ನಿಂಗ್ ಒನ್ಸ್ ಅಥಾರಿಟಿ ಟು ದ ಅನದರ್ ಅಂದರೆ ಒಬ್ಬ ವ್ಯಕ್ತಿಯ ಅಥಾರಿಟಿನ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನಂತ ಕರಿತೀವಿ, ಮೀಡಿಯರಿ ಅಂತಂದ್ರೆ ಏನು, ಇಂಟರ್ಮೀಡಿಯರಿ ಗೋ ಬಿಟ್ವೀನ್ ಸಮ್ವನ್ ಆರ್ ಸಮಥಿಂಗ್ ದಟ್ ಪಾಸಸ್ ಇನ್ಫಾರ್ಮೇಷನ್ ಅಂದರೆ ನಾವು ಕನ್ನಡದಲ್ಲಿ ಮಧ್ಯವರ್ತಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಬ್ಬರು ಜಗಳ ಆಡ್ತಿರ್ತಾರೆ, ಅವ್ರ ಮಿಡಲ್ ಹೋಗಿ ನಾವು ಸಮಥಿಂಗ್ ಅಥವಾ ಏನೋ ವಿಷಯವನ್ನು ಪಾಸ್ ಮಾಡೋದು. ಅವರಿಬ್ಬರು ಜಗಳ ಆಡಬೇಕಾದ್ರೆ ನಾವು ಮಿಡಲ್ ಹೋಗೋದಕ್ಕೆ ನಾವು ಏನಂತ ಕರಿತೀವಿ, ಇಂಟರ್ಮೀಡಿಯೇಟರಿ ಅಥವಾ ಮೀಡಿಯರಿ ಅಂದರೆ ಬಿಟ್ವೀನ್ ಸಮಥಿಂಗ್ ಆರ್ ಸಮೋನ್ ದಟ್ ಪಾಸಸ್ ಇನ್ಫಾರ್ಮೇಷನ್, ಮಧ್ಯವರ್ತಿಯಾಗಿ ನಾವು ಹೋಗೋದಕ್ಕೆ ನಾವೇನಂತ ಕರಿತೀವಿ, ಮೀಡಿಯರಿ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕೂಡ ಅಲ್ಲ, ಏಜೆನ್ಸಿ ಅಂದ್ರೆ ಏನು, ಒಂದು ಸಂಸ್ಥೆ ಅಂದರೆ ಯೂಶುವಲಿ ಪ್ರೊವೈಡ್ಸ್ ಅ ಸರ್ವಿಸಸ್ ಲೈಕ್ ಅ ಆರ್ಗನೈಸೇಷನ್. ಒಂದು ಸಂಸ್ಥೆಯಲ್ಲಿ ಏನು ಸರ್ವಿಸ್ ನೀಡ್ತೀವಲ್ಲ ಅದನ್ನು ನಾವು ಏನಂತ ಕರಿತೀವಿ, ಏಜೆನ್ಸಿ ಅಂತ ಕರಿತೀವಿ. ಇದು ಕೂಡ ಅಲ್ಲ. ನೆಕ್ಸ್ಟ್ ಅಸೈನಿ ಅಂದ್ರೆ ಏನು, ಅ ಪರ್ಸನ್ ಟು ಹೂಮ್ ಅಸೈನ್ಮೆಂಟ್ ಈಸ್ ಮೇಡ್. ಸೊ ಇದು ಕೂಡ ಅಲ್ಲ. ಸೊ ಲಾಸ್ಟ್ ಆಪ್ಷನ್ ಏನಿದೆ, ಡೆಲಿಗೇಷನ್ ಅಂದ್ರೆ ಏನು, ಟ್ರಾನ್ಸ್ಫರ್ನಿಂಗ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಅನದರ್ ಪರ್ಸನ್. ಒಬ್ಬ ವ್ಯಕ್ತಿಯ ಅಥಾರಿಟಿ ಆಗಿರ್ಬೋದು ಮತ್ತು ಅವನ ರೆಸ್ಪಾನ್ಸಿಬಿಲಿಟಿನ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಡೆಲಿಗೇಷನ್ ಅಂತ ಕರಿತೀವಿ. ಸೊ 11th ಒನ್ನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಡಿ ಇಲ್ಲಿದೆ ನೋಡಿ. ಮೆಡಿಯೇಟರಿ ಅಂದರೆ ಆ್ಯನ್ ಇಂಟರ್ಮೆಡಿಯೇಟರಿ ಗೋಸ್ ಬಿಟ್ವೀನ್ ಸಮಥಿಂಗ್ ಅಥವಾ ಸಮ್ವನ್ ದಟ್ ಪಾಸಸ್ ಇನ್ಫಾರ್ಮೇಷನ್, ಮಧ್ಯವರ್ತಿ ಅಂತ ಕರಿತೀವಿ ಕನ್ನಡದಲ್ಲಿ. ಏಜೆನ್ಸಿ ಅಂದರೆ ಯೂಶುವಲಿ ಪ್ರೊವೈಡ್ಸ್ ಅ ಸರ್ವಿಸಸ್ ಲೈಕ್ ಅ ಆರ್ಗನೈಸೇಷನ್. ಡೆಲಿಗೇಷನ್ ಅಂದರೆ ಟ್ರಾನ್ಸ್ಫರ್ನಿಂಗ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಅನದರ್ ಪರ್ಸನ್. ಒಬ್ಬ ವ್ಯಕ್ತಿಯ ಅಥಾರಿಟಿ ಅಥವಾ ಜವಾಬ್ದಾರಿಗಳನ್ನು ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಡೆಲಿಗೇಷನ್ ಅಂತ ಕರಿತೀವಿ. ಬಿಲಾಂಗಿಂಗ್ ಆರ್ ಪ್ರಿಟೈನಿಂಗ್ ಟು ಅ ಇಂಡಿವಿಜುವಲ್ ಫ್ರಮ್ ದ ಬರ್ತ್ ಏನಂತ ಕರಿತೀವಿ, ಅವನು ಹುಟ್ಟಿಂದನೇ ಬಂದಿರುತ್ತೆ, ಅದನ್ನು ನಾವು ಏನಂತ ಕರಿತೀವಿ, ಕಾಂಗ್ರೋಗ್ರೋಷಿಯಲ್ ಅಂತಂದ್ರೆ ಏನು ಅಂದರೆ ಸಭೆ ಮಂಡಳಿ ಅಂತ ಕರಿತೀವಿ. ಸೊ ಇದು ಕೂಡ ಅಲ್ಲ, ಕೆಂಜನೆಂಟ್ ಅಂತ ಕರಿತೀವಿ. ಸೊ ಅಂದರೆ ಹುಟ್ಟಿನಿಂದಲೂ ಇರುವ ಆರೋಗ್ಯದ ಸ್ಥಿತಿ ಅಂದರೆ ಅವರು ಬೈ ಬರ್ತೆ ಬಂದಿರುತ್ತೆ, ಅಂಥದನ್ನು ನಾವೇನಂತ ಕರಿತೀವಿ ಅಂತಂದರೆ ಕೆಂಜೆಂಟಲ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಬಿ. ನೆಕ್ಸ್ಟ್ ಕಾಂಗ್ರುಯೆಂಟ್ ಅಂತ ಇದೆ, ಥರ್ಡ್ ಆಪ್ಷನ್. ಅದ್ರದ್ದು ಮೀನಿಂಗ್ ಏನು ಅಂದರೆ ಸಮಾಂತರ ಅಂದರೆ ಟೂ ಶೇಪ್ಸ್ ಆರ್ ಇನ್ ಸೇಮ್ ಸೈಜ್, ಎರಡು ಶೇಪ್ಸು ಸೇಮ್ ಸೈಜ್ ಮತ್ತು ಸೇಮ್ ಶೇಪಲ್ಲಿ ಇರೋದನ್ನು ನಾವೇನಂತ ಕರಿತೀವಿ, ಕಾಂಗ್ರುಯೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಜಿನಿಯಲ್ ಅಂದರೆ ಫ್ರೆಂಡ್ಲಿ ಅಂದರೆ ಫೀಲಿಂಗ್ ಕಂಫರ್ಟೇಬಲ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್, ಅದನ್ನು ನಾವು ಏನಂತ ಕರಿತೀವಿ, ಕಂಜಿನಿಯಲ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ ಏನಿದೆ, ಬಿಲಾಂಗಿಂಗ್ ಆರ್ ಪ್ರಿಟೈನಿಂಗ್ ಟು ಆನ್ ಏನಾಗಬೇಕಿದು, ಪ್ರಿಟೈನಿಂಗ್ ಟು ಆನ್ ಇಂಡಿವಿಜುವಲ್ ಫ್ರಮ್ ಬರ್ತ್, ಹುಟ್ಟಿನಿಂದಲೂ ಬೈ ಬರ್ತ್ ಇರುತ್ತಲ್ಲ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕೆಂಜೆಂಟನಲ್ ಅಂತ ಕರಿತೀವಿ, ಅಂದರೆ ಹುಟ್ಟಿನಿಂದಲೂ ಇರುವ ಆರೋಗ್ಯದ ಸ್ಥಿತಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಬಿ. ದಿಸ್ ಈಸ್ ಆಲ್ ಅಬೌಟ್
ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕ್ವಶನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಫ್ ಯು ಎಂಜಾಯ್ಡ್ ದ ಕ್ಲಾಸ್, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ and like the classes. Thank you.